ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ವ್ಲಾಗ್ಸ್. ಇಲ್ಲಿ ನೀವು ನೋಡ್ಬೋದು ಫೈನಲ್ ಪ್ಯಾಕಿಂಗ್ ನಡೀತಿತ್ತು ಆ್ಯಂಡ್ ಮೈ ಫೇಸ್ ಇಸ್ ಲೈಕ್ ಸೋ ಡೆಡ್. ಯಾಕಂದರೆ ನನ್ನ ರೂಮ್ ಇಷ್ಟು ಮೆಸ್ಸಿಯಾಗಿ ಕಾಣ್ತಿತ್ತು. ಸೊ ಇದನ್ನೆಲ್ಲದನ್ನು ಪ್ಯಾಕ್ ಮಾಡಿ ಎಲ್ಲದನ್ನು ಕ್ಲೀನ್ ಮಾಡಬೇಕು. ಸೊ ಕಮ್ ಲೆಟ್ಸ್ ಡೂ ದ್ಯಾಟ್. ಲಿಟ್ರಲ್ ಮೆಸ್ ಅಂದರೆ ಹಿಂಗಿರುತ್ತೆ ಗೈಸ್. ಹಿಂಗಿರುತ್ತೆ 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 ಸಿ ಗೈಸ್, ರಿಯಲಿ ನಾನೇ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಇಷ್ಟೊಂದೆಲ್ಲ ಅವಶ್ಯಕತೆ ಇದೆಯಾ ಅಂತ ನನಗೆ. ಆ್ಯಂಡ್ ಇದು ನೋಡಿ ಬಿಲ್ಲು. ಎಷ್ಟು ದಿನದ್ದು ಗೊತ್ತಾ ಈ ಬಿಲ್ಲೆಲ್ಲ ಬಂದುಬಿಟ್ಟು ಜಸ್ಟ್ ಮೊನ್ನೆ ಒಂದು ಮೂರು ದಿನ ಶಾಪಿಂಗ್ ಹೋದ್ನಲ್ಲ ಅವಿದು ಅವುಗಳು. ನಾವು ಬಂದುಬಿಟ್ಟು ಆ್ಯಕ್ಷನ್ಗೆ ಹೋಗ್ತಿದ್ದೀವಿ. ಸೊ ಹೋಗ್ಬಿಟ್ಟು ಏನು ಮಾಡೋದು ಅಂತಂದರೆ, ನಾನೊಂದು ಚೂರು ಪರ್ಫ್ಯೂಮ್ ಎಲ್ಲ ತೊಗೊಬೇಕು. ನಮ್ಮ ಮಮ್ಮಿಗೆ ನಾನು ಏನು ಹೇಳ್ತಲ್ಲ, ದೇ ಸ್ಟಾಪ್ ಫಾರ್ ಮೀ. ಥ್ಯಾಂಕ್ ಯು ಮೆಸ್ಸಿ. ಸೊ ನಮ್ಮ ಮಮ್ಮಿಗೆ ನಾನು ಏನು ಹೇಳ್ತಿಲ್ಲ, ಯಾಕಂದರೆ ನಾನು ಏನು ತೊಗೊಂಡ್ರೂ ಬೇಡ ಬೇಡ ಅಂತ ಬೈತವ್ರೆ. ಏನು ತೊಗೊಂಬರ್ಬೇಡ. ಯಾಕಂದರೆ ನಾನು ಏನಾದರೂ ಜಾಸ್ತಿ ಲಗೇಜ್ ಆಗಿ ಅಲ್ಲಿ ನನಗೆ ಟ್ರಬಲ್ ಬರೋದು ಬೇಡ ಅಂತ ಅವ್ರು ಆ ರೀತಿಯಲ್ಲಿ ಹೇಳ್ತಾರೆ. ಬಟ್ ನಂಗೆ ಆ ರೀತಿ ಎಲ್ಲ ನಂಗೆ ಅರ್ಥ ಆಗಲ್ಲ. ಅದಕ್ಕೋಸ್ಕರ ಸೊ ಇವಾಗ ನಾನು ಮೇಲೆ ಇಬ್ಬರು ಹೋಗ್ತಾಯಿದ್ದೀವಿ. ಮೆಲಿ ಫಿನಿಶ್ಡ್ ಆರ್ ಶಿಫ್ಟ್. ಮೆಲಿ ಇಸ್ ಫಚಿಗೆ, ಬಟ್ ಶಿ ಕಮ್ ವಿತ್ ಮೀ. ನನಗೂ ಫುಲ್ ಟೈರ್ಡ್, ಯಾಕಂದರೆ ಬೆಳಗ್ಗೆಯಿಂದ ಪ್ಯಾಕಿಂಗ್ ನಡೀತಿತ್ತಲ್ವ, ಅದಕ್ಕೋಸ್ಕರ. ನಂತೂ ಇದು ಎಲ್ಲ ಒಂದೊಂದು ಬೇಕು ಅಂತ ಅನಿಸ್ತಿದೆ. ಸಿ ಇದಾ ಈ ಕಿಂಡರ್ ಜಾಯ್ಸ್ ಒಳಗಡೆ ಸರ್ಪ್ರೈಸ್ ಎಲ್ಲ ಇರುತ್ತಾ. ಅದಾದಮೇಲೆ ಇಲ್ಲೆಲ್ಲ ನೋಡಿ ಇಷ್ಟೆಲ್ಲನಾ, ಆಮೇಲೆ ಇದೆಲ್ಲ ನೋಡಿ ಇಷ್ಟೆಲ್ಲನಾ. ಇದೆಲ್ಲ ಒಂದೊ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 
ಸ್ಯಾಟರ್ಡೇ ಸಂಡೇ ಅದಕ್ಕಂತಾನೆ ಬರ್ತೀನಿ. ಇವಾಗ ಒಂದು 4-5 ತೊಗೊತೀನಿ. ಲೆಟ್ಸ್ ಗೋ. ಇವಾಗ ನಾವು ಬಂದಿರೋದು ಆ್ಯಕ್ಷನ್ ಮತ್ತು ಇಲ್ಲೇ ಬೂಚೂರಿ ಕೂಡ ಇದೆ. ಇಲ್ಲಿ ನಾನು ಒಂದಿನ ಮಟನ್ ಟ್ರೈ ಮಾಡ್ಬೇಕಂತ ಅಂದ್ಕೊಂಡೆ, ಬಟ್ ಅದಾದಮೇಲೆ ಟೈಮೇ ಕೂಡ ಬಂದಿಲ್ಲ, ನಾನು ಹೋಗೇ ಇಲ್ಲ. ಅದನ್ನು ದೂರ ಅನ್ನಿಸ್ತು ನನಗೆ ಇದು. ಇದು ಆ್ಯಕ್ಷನ್ 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 ದಿಗುಲಸ್. ಓಕೆ 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 ಇದು ಆ್ಯಕ್ಷನ್. ನಾನು ಇಷ್ಟು ದಿನ ಐ ರಿಯಲಿ ಮಿಸ್ಡ್ ಆಲ್ ಆಫ್ ದಿಸ್ ಅಂತ ಅನಿಸ್ತಾ ಇದೆ. ನಾನು ಇಲ್ಲೆಲ್ಲ ಬಂದೇ ಇಲ್ಲ, ಮನೇಲಿ ಕುತ್ಕೊಂಡು ಕಾಲ ಕಳೀತಿದ್ದೆ ಹೊರತು ಇಲ್ಲೆಲ್ಲ ಬಂದೇ ಇಲ್ಲ. ಸೊ ಇವಾಗ ಇದು ನಾನು ತೊಗೊತಾ ಇದ್ದೀನಿ. ಐ ಥಿಂಕ್ ಇಟ್ಸ್ ಜಸ್ಟ್ ಫಾರ್ ಲೈಕ್ €2. ಇದು ಇವಾಗ ಇದನ್ನು ತೊಗೊಳೋದು. ದಿಸ್ ಈಸ್ ಗುಡ್, ದಟ್ ಈಸ್ ಗುಡ್. €2. ಐ ಬೈ ದಿಸ್. Look at this. ಓ ಇಟ್ಸ್ ಸ್ಟ್ಯಾಂಡ್. ಎಸ್, ಇದು ತೊಗೊತಾ ಇದ್ದೀನಿ ನಾನು ಇವಾಗ. You go there, you go there. You go there, you go there. This, you know? Yes, it's good. For my phone? I don't know. 14 Pro, no, this is 12 Pro. I take 14 Pro, me is 14 Pro. ಏನೇನೋ ಆಯ್ತಪ್ಪ. ಬ್ರ್ಯಾಂಡ್ ಹೆಂಗೋಯ್ತೋ ಏನೋ, ತೊಗೊಂಡ್ರೆ ಭಯ. ಮೈಕು ನಾನು ಹಲೋ ಎಕ್ಸ್ಕ್ಯೂಸ್ ಮೀ, ಹಲೋ ಮೈಕ್ ಟೆಸ್ಟಿಂಗ್ ಅಂತ ಮಾಡ್ಬೋದು. ಇದೆಲ್ಲ ಮೌಸು. ನನಗೆ ಫ್ಲಾಸ್ಕ್ ಇಲ್ಲ ಅಂದ್ಬಿಟ್ಟು ಇಂಡಿಯಾದಿಂದ ನಮ್ಮಪ್ಪ ಪಾರ್ಸಲ್ ಕಳಿಸಿದ್ರು ನನ್ನ ಫ್ರಾನ್ಸ್ಗೆ ಫ್ಲಾಸ್ಕ್ನ. ನೋಡಿದ್ರೆ ಇಲ್ಲೇ ಆಯ್ತು, ಜಸ್ಟ್ €5. ಅದಕ್ಕೆ ಹೇಳೋದು, ಬಂದು ಆಚೆ ಕಡೆ ನೋಡಬೇಕು, ಮನೆಯಲ್ಲೇ ಕುತ್ಕೊಂಡಿರಬಾರ್ದು ಅಂತ. ಯಾರಾದರೂ ಹೋದರೆ ಎಲ್ಲಾದರೂ ಅಬ್ರೋಡ್ಗೆ, ಪ್ಲೀಸ್ ಆಚೆ ಕಡೆ ಹೋಗಿ ಎಲ್ಲದನ್ನು ನೋಡಿ. ನಂತರ ಸುಮ್ಮನೆ ರೂಮು ಕಿಚನು ಅಂತಿರಲೇಬೇಡಿ. ಅವರೆಲ್ಲರೂ ಇನ್ನೂವರೆಗೂ ಈ ಥರ ಟಾಯ್ಸ್ ಎಲ್ಲ, ಈ ಥರ ಸ್ಟೇಷ್ನರಿ ಎಲ್ಲ ನೋಡಿ ಇಷ್ಟಪಟ್ಬಿಟ್ಟು ನೋಡ್ತಾ ಇರ್ತೀರಾ ಅಂತೇಳಿ. ನಂಗೆ ಚಿಕ್ಕ ಮಕ್ಕಳೆಲ್ಲ ಇದ್ದಾಗ ನಮ್ಮ ಅಪ್ಪ ಹತ್ರ ಜಗಳ ಎಲ್ಲ ಮಾಡಿಕೊಂಡು ಕರ್ಕೊಂಡೋಗ್ಬಿಟ್ಟು ಡ್ರಾಯಿಂಗ್ ಬುಕ್ ಎಲ್ಲ ತರ್ಸ್ಕೊತಿದ್ದೆ. ಪ್ಲಾಸ್ಟಿಕ್ಕು ರಿಯಲ್ ಡ್ರೆಸ್ ತೊಗೊಬೇಕು. ನಂಗೆ ಇದೆಲ್ಲ ನೋಡ್ತಾ ಇದ್ದೀನಿ ಆವಾಗಿಂದ. ಐ ವಾಸ್ ರಿಮೆಂಬರಿಂಗ್ ಮೈ ಚೈಲ್ಡ್ಹುಡ್. ಒಂದು ಕಾವೇರಿ ಬುಕ್ ಸ್ಟೋರ್ ಅಂತ ಇತ್ತು. ಮಧ್ಯರಾತ್ರಿ ಒಂದು 10-11 ಗಂಟೆ ನಮ್ಮ ಡ್ಯಾಡಿ ಊಟ ತಿಂತಾಯಿದ್ರೆ ಕೇಳ್ಬಿಟ್ಟು ಕರ್ಕೊಂಡೋಗಿ ಕೊಡ್ಸ್ಕೊಂಡು ಬರ್ತಾಯಿದ್ದೆ. ಇದೆಲ್ಲ ವಾಟರ್ ಕಲರ್ಸ್. ನನ್ನ ತಮ್ಮಂದ್ರಿಗೆ ಇದೆಲ್ಲ ತೊಗೊಬೋದು, ಆದರೆ ನನ್ನ ಮಕ್ಕಳು ಏನು ಆಡ್ತಾರೆ. ಸಿ ದಿಸ್ ಗೊತ್ತಾಗ್ತಲ್ಲ ನಾನು ಯಾವ ಧೈರ್ಯದ ಮೇಲೆ ಇಷ್ಟೊಂದೆಲ್ಲ ಶಾಪಿಂಗ್ ಮಾಡ್ತಿದ್ದೀನಿ ಅಂತ. ಎಸ್ ಮೇಲಿ ಐ ರಿಯಲಿ ಪ್ರೇ ಗಾಡ್ that bonjour. I really pray God that
ಮೈ ಮಾಮ್ ಶುಡಂಟ್ ಸಿ ದಿಸ್. ಮೈ ಮಾಮ್ ಶುಡಂಟ್ ಸಿ ದಿಸ್ ವ್ಲಾಗ್. ಗೈಸ್ ನೋಡಿ ಗೈಸ್, ಇಷ್ಟೊಂದು ತೊಗೊಂಡಿದ್ದೀನಿ. ಅಷ್ಟೊಂದು ತೊಗೊಳೋದಲ್ಲ ಇವಾಗ ಲೆಕ್ಕ. The lecca is... How much is this? Il reste que ça. Et c'est combien tout ça? ನಾನು ಊಟಕ್ಕಿಂತ ಮುಂಚೆಯಿಂದ ಹಿಡಿದು ಇವಾಗವರೆಗೂ ಐ ಹ್ಯಾವ್ ದಟ್ ಒನ್ ಪ್ರಿಪ್ರೇಷನ್. ನಮ್ಮ ಮಮ್ಮಿ ಮೇಲೆ ನನಗೆ ಬೇಜಾರಾಗಿ ಕೋಪ ಬರೋದಂದರೆ ಕೇಸರಿ ಕೊಡ್ದಿಲ್ಲ ನನ್ನ ಬಸ್ಸರಿಯಲ್ಲಿ. ಇಲ್ಲಾಂದರೆ ಇನ್ನೊಂಚೂರು ಬೆಳ್ಳಗುತ್ತಿದ್ನ, ಇನ್ನೊಂಚೂರೆಲ್ಲ ಬೆಳ್ಳಗುತ್ತಿದ್ನ. ಅದಕ್ಕೆ ನಾನು ಇವಾಗ ಕೇಸರಿ ತೊಗೊಂಡೋಗಿ ಹಾಲ್ಗೆ ಹಾಕೊಂಡು ಕುಡಿಬೇಕು. ಇವಾಗ ನನಗೆ ಅದು ಆಸೆ ಆಯ್ತು ಇವಾಗ. ಸೊ ಇದೊಂದು ಕೇಸರಿ ತೊಗೊತೀನಿ. ಎಷ್ಟಂತ ಗೊತ್ತಿಲ್ಲ. ಇದಕ್ಕೊಂದು 10,000 ಇಟ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ, ಐ ವಾಂಟ್ ದಿಸ್ ಒನ್ ಪ್ಲೀಸ್. I want this one. How much? Non. Yes, give me this one. Non, les kilos. Just €3. ಅಂದರೆ 300 ರೂಪಾಯಿ. 200 ರೂಪಾಯಿ ಚೇಂಜ್ ಸಮಥಿಂಗ್. ಎಲ್ಲ ನೋಡಿ ಪುಲೆ 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 ಪುಲೆ. ಮಟನ್ ಚಿಕನ್ ನೋಡಿ, ನಂಗೆ ನೋಡಿದ್ರೇ ವಾಂತಿ ಬರ್ತೈತೆ. ಅದು ಹೆಂಗಿರಲ್ಲ ತಿಂತಾರೋ ನನಗಂತೂ ಗೊತ್ತಿಲ್ಲ. ಏನಿದ್ರೂ ಹೊಸ ಮಟನ್ ಎತ್ಕೊಂಡು ಹಂಗೆ ಕಡಿದ್ಬಿಟ್ಟು ತಿನ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಕೇಸರಿ ಕೇಸರಿ ಅದೇನು ಆಗಲ್ಲ, ಇವಾಗ ಏನು ವರ್ಕ್ ಆಗಲ್ಲ. ಬಟ್ ಸ್ಟಿಲ್ ತೊಗೊಂಡು ಕುಡಿಬೇಕು ಅಂತ ಆಸೆ. ನಾನು ಹೋಗೋ ಟೈಮ್ಗೆಲ್ಲ ಕಾಣಿಸ್ತೈತೆ ನೋಡಿ ಗೈಸ್. ತೆಂಗಿನಕಾಯಿ ನಾನು ಇಷ್ಟು ದಿನ ಹೆಂಗೆ ಹುಡುಕಿದ್ದೀನಿ ಗೊತ್ತಾ? ನಂಗೆ ತೆಂಗಿನಕಾಯಿ ಸಾರಿಗೆಲ್ಲ ಹಾಕ್ತಾರಲ್ಲ, ತೆಂಗಿನಕಾಯಿ ಬೇಕು ಅಂತೆಲ್ಲ ಹುಡುಕ್ತಿದ್ದೆ. ಗೊತ್ತು ಸಿಗ್ತಾ ಇರಲಿಲ್ಲ. ಇವಾಗ ಸಿಗ್ತಾಯಿದೆ. ಇಷ್ಟು ಶಾಪಿಂಗ್ ಮಾಡಲೇಬಾರ್ದು. ಯಾರು ಅಂದ್ಬಿಟ್ರು ನನ್ನಿಂದ, ಯಾರು ಇನ್ಫ್ಲುಯೆನ್ಸ್ ಆಗಿಬಿಟ್ರು. ಬಿಕಾಸ್ ಐ ಆಮ್ ಅ ಬ್ಯಾಡ್ ಗರ್ಲ್. ಇವಾಗ ನಾನು ತೊಗೊಳೋದು ಇಲ್ಲಿ ಬಂದು ಒಂದು ಟೆಂಡರ್ಸ್ ವಿಂಗ್ಸ್ ತೊಗೊಂಡ್ಬಿಡ್ತೀನಿ. ಸುಮ್ಮನೆ ಟೆಂಡರ್ಸ್ ಅದು ಸಿ ಅಲ್ಲೆಲ್ಲ ಇದೇ ಥರ ಫ್ರೋಝನ್ ಇರೋದು. ಸೊ ಇವಾಗ ಒಂದು ವಿಂಗ್ಸ್ ತೊಗೊಂಡು, ಸ್ಪೈಸಿ ವಿಂಗ್ಸ್ ತೊಗೊಂಡು ಮನೆಗೆ ಹೋಗಿ ಮ್ಯಾಗಿ ಮಾಡಿಕೊಂಡು ವಿಂಗ್ಸ್ ಜೊತೆ ಚೆನ್ನಾಗಿ ತಿಂದ್ಬಿಟ್ಟು ಮಾಡ್ಕೊಂಬಿಡೋದು ಅಷ್ಟೇ. ಇವಾಗ ಇವತ್ತಿನ ಇಷ್ಟೊಂದೆಲ್ಲ ತೊಗೊಂಡು ಹೋಗೋದು ಯಾರು ಮಾಡ್ತಾರೆ? ಸಿ ಆಲ್ ಆಫ್ ದಿಸ್ ನೋಡಿ. ಇವತ್ತು ಮಟನ್ ಇಟ್ಟಿರ್ತಾರೆ. ನಾನು ಬೇಡ ಅಂತೀನೋ ಅವತ್ತು ಮಟನ್ ಇರುತ್ತೆ. ಇದೆಲ್ಲ ಮಟನ್. ಸಿ ದಿಸ್ ಒನ್ ಇಸ್ ದಟ್ ಐ ಈಟ್. ಬಟ್ ಅಷ್ಟೊಂದು ಹೋಗಿ ಮಾಡ್ಕೊಂಡು ತಿನ್ನೋದು ಪೇಷನ್ಸಿಲ್ಲ. ನನ್ನ ಅಜ್ಜಿ ಟೈಮ್ ಕೊಡು. ಹೆಂಗೆ ನಾನು ತೊಗೊಳೋದಿದ್ದು ಇದರಲ್ಲಿ ಸಖತ್ತಾಗಿರೋದಂದರೆ ವಿಂಗ್ಸ್ ತೊಗೊಳ್ಳೋಣ, ಇಲ್ಲ ಇದು ತೊಗೊಳ್ಳೋಣ. ಐ ಥಿಂಕ್ ಇದು ತೊಗೊತೀನಿ. ಜಾಸ್ತಿ ಆಯಿಲಿಯಾಗೂ ಇರೋಲ್ಲ. ಇದು ತೊಗೊಳ್ಳೋಣ ಇದು ತೊಗೊತೀನಿ. ಐನು ಮತ್ತು ಆಲ್ಕೋಹಾಲ್ ಎಲ್ಲ ತೊಗೊಬೇಕು ಅಂತ ನಂಗೆ ಆಸೆ ಇಲ್ಲಿ. ಯಾಕಂದರೆ ಎಷ್ಟು ಚೆನ್ನಾಗಿ ಪ್ಯಾಕೇಜಿಂಗ್ ಎಲ್ಲ ನೋಡಿ ಈ ಥರ ಎಲ್ಲ ಇರುತ್ತೆ. ಮತ್ತು ಇಟ್ ಈಸ್ ರಿಯಲಿ ಲೆಸ್, ಅಂದರೆ ಕಮ್ಮಿ, ಇಂಡಿಯಾಗಿಂತ ಕಮ್ಮಿನೇ ತೊಗೊಬೇಕು ಅಂತ ಆಸೆ. ಆದರೆ ಇವಾಗೆಲ್ಲ ತೊಗೊಂಡೋಗಿ ಅದೆಲ್ಲ ರಿಸ್ಕ್ ಅಂತ ಅನಿಸುತ್ತೆ. ಸಿ ಫ್ಲವರ್ಸ್ ಎವ್ರಿ ಟೈಮ್ ಐ ಕಮ್ ಐ ಸಿ ಫ್ಲವರ್ಸ್. ಸೊ ಅದಕ್ಕೆ ಜಾಗ ಎಲ್ಲಿ ಜಾಸ್ತಿ ಜನ ಅಲ್ವೋ ಅಲ್ಲಿ ಹೋಗ್ಬಿಟ್ಟು ನಾವು ಬಿಲ್ ಮಾಡಿಸ್ಕೊಂಬರ್ಬೇಕು. ಎಲ್ಲ ಕಡೆ ಜಾಸ್ತಿ ಜನ ಇದ್ದಾರೆ. ಲೆಟ್ ಮಿ ಗೋ ಹಿಯರ್ ಓನ್ಲಿ. ಟ್ಯಾಲೆಂಟೆಡ್ ಅಂದರೆ KF ಹೋಗಿ ಫಸ್ಟ್ ಬಂದುಬಿಟ್ಟು ಏನು ತೊಗೊಂಡೆ? ಬರೀ ಮೊಸರು, 1-2-3 ಚಾಕ್ಲೇಟ್ ಏನೋ ತೊಗೊಂಡೆ ಅಷ್ಟೇ. ಆಮೇಲೆ ಹೋಗಿ ನೆಕ್ಸ್ಟು ಆ್ಯಕ್ಷನ್ಗೆ ಹೋದ್ನಾ, ಅಲ್ಲೊಂದು 1,000 ತೊಗೊಂಡು ತಿರ್ಗಾ KF ಹೋಗಿ ಬಂದುಬಿಟ್ಟು ತಿರ್ಗಾ KF ಅಲ್ಲಿ ನನಗೆ ವಿಂಗ್ಸ್ ತಿನ್ಬೇಕಂತ ಆಸೆ ಆಗ್ತಿತ್ತು. ತೊಗೊಂಡ ಈ ಬ್ಯಾಗ್ನ ನಾನು ಹೋಗ್ಬಿಟ್ಟು ಅಲ್ಲಿ ಕೌಂಟರಲ್ಲಿ ಇಡಬೇಕಿತ್ತು. ನಾನು ಇಟ್ಟಿಲ್ಲ, ಹಂಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದೀನಿ. KF ಅಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಬಿಲ್ ಇಲ್ಲ ನನ್ನ ಹತ್ರ. ಟಿಕೆಟ್ ಬೇಕಾ ಅಂತ ಕೇಳಿದ್ರು ನಾನು ಬೇಡ ಅಂತಂದೆ. ಆ್ಯಕ್ಷನ್ದು ಬಿಲ್ ಐತೆ. ಅವರು ನನ್ನ ಮಕ ನೋಡ್ತಾರೆ. ನಂಗೆ ಬೇರೆ ಫ್ರೆಂಡ್ಸ್ ಬರ್ತಾಯಿಲ್ಲ. ದೆನ್ ಐ ಆಮ್ ಲೈಕ್ ಸರಿ ಆಯಿತು. 5 ದಿನ ನಾನು ಅವಾಗೆ ಬಂದಿದ್ದೆ, ಇಲ್ಲೇ ತೊಗೊಂಡಿದ್ದು. ಟ್ರಾನ್ಸ್ಲೇಟ್ ಎಲ್ಲ ಮಾಡಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ಸ್ವಲ್ಪ ಬರೋ ಫ್ರೆಂಡ್ಸಲ್ಲಿ ಎಲ್ಲ ಮಾಡಿದೆ. ಎಂದೆಲ್ಲ ಓಕೆ ಫೈನ್, ನೆಕ್ಸ್ಟ್ ಟೈಮಿಂದ ಈ ಥರ ಮಾಡಬೇಡಿ ಅಂತ ಕಲಿಸಿದ್ರು. ಬಟ್ ಎಲ್ಲದಕ್ಕೂ ಕಾಸು ಕಟ್ಟಿದ್ದೀನಿ. ಬಟ್ ಸ್ಟಿಲ್ ಅದು ಏನಂತಾರೆ, ಒಂದು ಸ್ವಲ್ಪ ಕ್ರೈಮ್ ಮಾಡ್ದಂಗಲ್ವಾ. ಬ್ಯಾಕ್ ಟು ಮೈ ಇಬಿಸ್ ಹೌಸ್. ಇಬಿಸ್ ಮೈ ಹೌಸ್. 6 months ನನಗೆ ಜೀವನ, ಅರ್ಧ ವರ್ಷ ಜೀವನ ನಾನಿಲ್ಲಿ ಕಳ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಗೋಯಿಂಗ್ ಟು ಬಿ ಸೋ ಡ್ಯಾಮ್ ಸ್ಪೆಷಲ್. ಸಖತ್ ಸ್ಪೆಷಲ್ ಆಗಿರುತ್ತೆ. ಒಂದಿನ ಒಬ್ಬರ ಮನೆಗೆ ಹೋಗ್ದಿರೋಳು 6 ತಿಂಗಳು. ನಂಗೆ ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು.